ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತ್ರೇ ನಮಃ. ಕಳೆದ ಒಂದು ಸಂಚಿಕೆಯಲ್ಲಿ ವಿಶ್ವಾಮಿತ್ರರೊಂದಿಗೆ ರಾಮ ಮತ್ತು ಕೌಸಲ್ಯ ಆಶೀರ್ವಾದದಿಂದ ಯಾರು ರಾಮ ಲಕ್ಷ್ಮಣರು ಗುರುಗಳಾಗಿರುವಂಥ ವಿಶ್ವಾಮಿತ್ರರ ಹಿಂದೆ ಬರುವಂಥ ಶುಭ ಸಂದರ್ಭದಲ್ಲಿ ಕತೆ ಮುಗ್ದಿತ್ತು. ಈಗ ಕಥೆಯಲ್ಲಿ ಮುಂದಕ್ಕೆ ಹೋಗೋಣಂತೆ. ವಿಶ್ವಾಮಿತ್ರರ ಹಿಂದೆ ರಾಮ ಲಕ್ಷ್ಮಣರು ಕೋದಂಡವನ್ನು ಇಟ್ಕೊಂಡು ಹೋಗ್ತಾ ಇದ್ದಾರಂತೆ. ಬ್ರಹ್ಮದೇವರೊಂದಿಗೆ ಅಶ್ವಿನಿ ದೇವತೆಗಳು ಹೋದರೆ ಹೇಗಿರುತ್ತೋ ಹಾಗಿದೆಯಂತೆ ಅಂತಂದ್ರೆ ಇಲ್ಲಿ ಬಹಳನೇ ನಿಗೂಢವಾಗಿರುವಂತಹ ಅರ್ಥವನ್ನು ಯಾರು ವಾಲ್ಮೀಕಿ ಮಹರ್ಷಿಗಳು ಹೇಳಿದ್ದಾರೆ. ಮೇಲೆ ನೋಡೋದಕ್ಕೆ ಯಾರು ದೇವತೆಗಳಿಗೆ ಹೋಲಿಸ್ತಾರೆ. ಈ ಬ್ರಹ್ಮ ಸೃಷ್ಟಿಯಲ್ಲಿ ಏನಾಗಿದೆ, ಬ್ರಹ್ಮದೇವರ ಸೃಷ್ಟಿ ಸಮಸ್ತವಾಗಿರುವಂಥ ಸೃಷ್ಟಿಗೆ ಅಶ್ವಿನಿ ದೇವತೆಗಳಂತೆ ಅಂತ ಯಾಕೆ ಹೋಲಿಸಿದ್ದಾರೆ ಅಂತಂದ್ರೆ, ಇದು ಯಾವುದು ರಾವಣ ಅನ್ನುವಂಥ ಒಂದು ಕೀಟ, ಅದನ್ನ ನಾಶ ಮಾಡುವಂತ ಒಂದು ವಿಷ ಕೀಟವನ್ನು, ರೋಗ ಅಂತಂದ್ರೆ ಅವನು ರೋಗನೇ, ಏನು ಎಲ್ಲರನ್ನು ಪೀಡಿಸುವಂತ ಒಂದು ರೋಗ, ಅದಕ್ಕೆ ಔಷಧವಾಗಿ ತಯಾರು ಮಾಡೋದಕ್ಕೋಸ್ಕರ ರಾಮ ಲಕ್ಷ್ಮಣರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ವಿಶ್ವಾಮಿತ್ರರು. ಅದಕ್ಕೋಸ್ಕರನೇ ವಾಲ್ಮೀಕಿ ಮಹರ್ಷಿಗಳು ಯಾರನ್ನ, ವಿಶ್ವಾಮಿತ್ರನ ಬ್ರಹ್ಮದೇವರ ತರ ಹಿಂದೆ ಹೋಗ್ತಾ ಇರುವಂತ ರಾಮ ಲಕ್ಷ್ಮಣರನ್ನು ಅಶ್ವಿನಿ ದೇವತೆಗಳಿಗೆ ಹೋಲಿಸಿದ್ದಾರೆ. ಹಾಗೆ ಸ್ಥಾಣುವಾಗಿರುವಂತ ಶಿವನ ಹಿಂದೆ ಒಂದೇ ರೂಪದಲ್ಲಿರುವಂತ ವಿಶಾಖ ಮತ್ತು ಸ್ಕಾಂದರ್ ಹೋದ್ರೆ ಹೇಗಿರ್ತಾರೆ ಹಾಗಿದೆಯಂತೆ. ಇಲ್ಲಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳ್ತಾರಲ್ಲ. ಇಷ್ಟಕ್ಕೆ ಮುಂಚೆ ಒಂದು ವಾಕ್ಯದಲ್ಲಿ ಯಾರನ್ನ ಗುರುಗಳಾಗಿರುವಂತ ವಿಶ್ವಾಮಿತ್ರರನ್ನ ಬ್ರಹ್ಮದೇವರು ಹೋಲಿಸಿದ್ರು. ಅದೇ ವಿಶ್ವಾಮಿತ್ರರನ್ನು ಇವಾಗ ಶಿವನಿಗೆ ಹೋಲಿಸ್ತಾ ಇದ್ದಾರೆ. ಯಾಕೆ ಹೋಲಿಸ್ತಾ ಇದ್ದಾರೆ? ಒಂದೇ ರೂಪದಲ್ಲಿರುವಂತ ವಿಶಾಖ ಹಾಗೂ ಸ್ಕಾಂದ ಅಂತಂದ್ರೆ ಯಾರು, ಇವರು ಶಿವನ ಪುತ್ರರಾಗಿರುವಂಥ ಸ್ಕಾಂದ ಮತ್ತು ವಿಶಾಖ ಒಂದೇ ರೂಪದಲ್ಲಿರ್ತಾರೆ. ಅಂತಂದ್ರೆ ಶ್ರೀರಾಮಚಂದ್ರ ಪ್ರಭು ವಿಷ್ಣುಮೂರ್ತಿ ಹೇಳಿರ್ತಾರೆ, ನಾನೇ 4 ರೂಪದಲ್ಲಿ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ರಾಮ ಲಕ್ಷ್ಮಣರು ಬೇರೆ ಬೇರೆ ದೇಹ ಕಂಡ್ರು ಅವರು ಒಂದೇ ರೂಪ ಅಂತ ಇಲ್ಲಿ ವಾಲ್ಮೀಕಿ ಮಹರ್ಷಿಗಳು ತಮ್ಮ ರಚನಾ ಶೈಲಿಯ ವೈಶಿಷ್ಟ್ಯತೆಯನ್ನು ತೋರಿಸ್ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆಯಲ್ವಾ? ನಾವೆಲ್ಲೂ ಕಾಣೋದಿಲ್ಲ. ರಾಮಾಯಣ ಮುಂದೆ ಹೋಗ್ತಾ ಹೋಗ್ತಾ ವಾಲ್ಮೀಕಿ ಮಹರ್ಷಿಗಳು ವರ್ಣಿಸಿರುವಂಥ ಹೋಲಿಕೆ ಆಗಲಿ, ಆ ಶರಣಾಗತಿಗಾಗಲಿ, ಆ ಪ್ರಕೃತಿ ಸೌಂದರ್ಯ ಆಗಲಿ ಎಲ್ಲೂ ನಾವು ಈ ಆಧುನಿಕ ಕಾಲದಲ್ಲಿ ಕಾಣೋದಕ್ಕೆ ಆಗೋದಿಲ್ಲ. ಅಷ್ಟು ಚೆನ್ನಾಗಿರುತ್ತೆ ವಾಲ್ಮೀಕಿ ಮಹರ್ಷಿಗಳ ಒಂದು ರಚನೆ ಆಗಿರುತ್ತೆ. ಹಿಂದೆ ಹೋಗ್ತಾ ಇದ್ದಾರಂತೆ. ಹೀಗೆ ವಿಶ್ವಾಮಿತ್ರರ ಹಿಂದೆ ರಾಮ ಲಕ್ಷ್ಮಣರು ಹೋಗ್ತಾ ಇದ್ದಾರಂತೆ. ವಾಲ್ಮೀಕಿ ಮಹರ್ಷಿಗಳು ಹೋಲಿಕೆ ಮಾಡಿದ್ದಾರಂತೆ. ಹೀಗೆ ಸರಿಯೂ ನದಿಯ ದಕ್ಷಿಣ ತೀರದಲ್ಲಿ ಕಾಲಿನ ನಡಿಗೆಯಲ್ಲಿ 1.5 ಯೋಜನ ಪ್ರಯಾಣ ಮಾಡ್ತಾರಂತೆ. ಪ್ರಯಾಣ ಮಾಡಿದ್ಮೇಲೆ ಕತ್ತಲೆ ಆಗುತ್ತೆ. ಒಂದು ಪ್ರಾಂತ್ಯದಲ್ಲಿ ಅವರು ವಿಶ್ರಮಿಸ್ತಾರಂತೆ. 1.5 ಯೋಜನೆ ಅಂತಂದ್ರೆ, ಒಂದು ಯೋಜನೆ ಅಂತಂದ್ರೆ ಒಂದತ್ರ 9 ಕಿಲೋಮೀಟರ್ ಅಂತ ಪ್ರಸ್ತಾಪ ಮಾಡಿದ್ದಾರೆ, ಒಂದತ್ರ 13 ಕಿಲೋಮೀಟರ್ ಅಂತ ಪ್ರಸ್ತಾಪ ಮಾಡಿದ್ದಾರೆ. ನಿಶ್ಚಿತವಾಗಿ ನಮ್ಗೆ ಗೊತ್ತಿಲ್ಲದೆ ಇರುವಂತ ವಿಷಯನ ಗೊತ್ತಿಲ್ಲ ಅಂತ ಹೇಳ್ಬೇಕಾಗುತ್ತೆ ಅಲ್ವಾ? ಪ್ರತಿಯೊಬ್ಬ ಮನುಷ್ಯನಿಗೂ ತಿಳಿದೇ ಇರುವಂತ ವಿಷಯಗಳು ಬಹಳನೇ ಇರುತ್ತೆ. 1.5 ಯೋಜನೆ ಅಂತಂದ್ರೆ ಸರಿ ಸುಮಾರು 15-16 ಕಿಲೋಮೀಟರ್ ಮುಂದೆ ವಿಶ್ವಾಮಿತ್ರರು ಹೋಗ್ತಾ ಇದ್ದಾರೆ, ಹಿಂದೆ ರಾಮ ಲಕ್ಷ್ಮಣರು ಹೋಗ್ತಾ ಇದ್ದಾರೆ. ಯಾವತ್ತು ರಥವನ್ನು ಹಿಡಿದು ನಡಿಗೆ ಗೊತ್ತಿಲ್ಲದೆ ಇರುವಂತ ರಾಜಕುಮಾರರು, ಅಲ್ಲಿ ಗಾಳಿ ಎಷ್ಟಿರುತ್ತೆ, ಬಿಸಿಲು ಎಷ್ಟಿರುತ್ತೆ, ಅವನ್ನ ಯಾವನ್ನೋ ನೋಡದೆ ಇರುವಂತ ರಾಜಕುಮಾರರು ಗುರುವಿನ ಮೇಲಿರುವಂತ ಭಕ್ತಿಯಿಂದ ನೀವು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ, ನಮ್ಗೆ ಕಾಲು ನೋವು ಬಂತು, ಇಷ್ಟಕ್ಕಿಂತ ಮುಂಚೆ ನಮಗೆ ಇದೆಲ್ಲ ರೂಢಿ ಇಲ್ಲ ಅಂತ ಕೂಡ ಮೊಗದ ಮೇಲೆ ಕೂಡ ತೋರಿಸ್ಕೊಳ್ತಾ ಇಲ್ವಂತೆ. ನಮ್ಮನ್ನ ಉದ್ಧಾರ ಮಾಡೋರು ಅಂತ ನಂಬಿಕೆ ಇಟ್ಟು, ದೈವ ಸ್ವರೂಪ ಅಂತ ನಂಬಿಕೆ ಇಟ್ಟು ರಾಮ ಲಕ್ಷ್ಮಣರಿಬ್ಬರು ಮುಂದೆ ಸಾಕ್ತಾನೆ ಇದ್ದಾರಂತೆ. ಏನು ಸಾಮಾನ್ಯವಾಗಿರುವಂತ ವಿಷಯನ 20 ಕಿಲೋಮೀಟರ್ ಹತ್ತತ್ರ ಕಾಲ್ನಡಿಗೆಯಲ್ಲಿ ನಡೆಯುವಂಥದ್ದು, ಅದು ಅಷ್ಟು ಚಿಕ್ಕ ವಯಸ್ಸಿನ ಮಕ್ಕಳು, ಅದರಲ್ಲೂ ರಾಜಕುಮಾರರು ಹೆಜ್ಜೆ ತೆಗೆದು ಹೆಜ್ಜೆ ಇಟ್ಟರೆ ಸುಖದ ಸೋಪಾನದಲ್ಲಿ ತೇಲಾಡುವಂತ ರಾಮ ಲಕ್ಷ್ಮಣರು ಈ ತರ ಕಷ್ಟಪಡ್ತಾ ಇದ್ದಾರೆ. ನಾವು ಜೀವನದಲ್ಲಿ ಏನಾದ್ರೂ ಪಡ್ಕೋಬೇಕು ಅಂತಂದ್ರೆ ಕಷ್ಟ ಪಡ್ಬೇಕು ಅಂತ ರಾಮ ಲಕ್ಷ್ಮಣರು ಈ ಮೊದಲನೇ ಹೆಜ್ಜೆಯಲ್ಲೇ ನಮ್ಮನ್ನ ತೋರಿಸ್ಕೊಡ್ತಾ ಇದ್ದಾರೆ. ಒಂದು ಗುರುವಿನ ಹತ್ರ ಹೋಗ್ಬೇಕು ಅಂತಂದ್ರೆ ಕಷ್ಟ ಪಡೋದ್ರಿಂದ ಏನ್ ಸಿಗುತ್ತೆ, ಅಪಾರವಾಗಿರುವಂತ ಜ್ಞಾನ ಶಕ್ತಿ ಸಿಗುತ್ತೆ ಅಂತ ರಾಮ ಲಕ್ಷ್ಮಣರನ್ನು ನೋಡಿ ನಾವಿಲ್ಲಿ ಕಲ್ತ್ಕೊಬೇಕಾಗುತ್ತೆ. ಹಾಗೆ
ಕತ್ಲೆ ಆದಾಗ ಏನು ಒಂದತ್ರ ವಿಶ್ರಮಿಸ್ತಾರಂತೆ. ಆಗ ವಿಶ್ವಾಮಿತ್ರರು ಬ್ರಹ್ಮದೇವರ ಮಕ್ಕಳಾಗಿರುವಂಥ ಹೆಣ್ಣು ಮಕ್ಕಳು, ಇಬ್ಬರು ಹೆಣ್ಣು ಮಕ್ಕಳು ಇರ್ತಾರೆ. ಬ್ರಹ್ಮದೇವರಿಗೆ ಇಡೀ ಸೃಷ್ಟಿನೇ ಸಂತಾನ, ಅದರಲ್ಲಿ ಬಲ ಅತಿಬಲ ಅನ್ನುವಂಥ ಎರಡು ಮಂತ್ರ ಸ್ವರೂಪವಾಗಿರುವಂಥ ಹೆಣ್ಣು ಮಕ್ಕಳು ಇರ್ತಾರಂತೆ. ಅವರು ಮಂತ್ರ ಸ್ವರೂಪಿಗಳು ಕೂಡ ಅಂತೆ. ಆ ಬಲ ಮತ್ತು ಅತಿಬಲ ಅನ್ನುವಂಥ ಮಂತ್ರವನ್ನು ರಾಮನ್ಗೆ ಉಪದೇಶ ಕೊಡ್ತಾರಂತೆ. ಈ ವಿದ್ಯೆಯಿಂದ ನಿನಗೆ ಹಸಿವಾಗೋದಿಲ್ಲ, ದಾಹ ಆಗೋದಿಲ್ಲ, ನೀನು ನಿದ್ರೆ ಹೋಗ್ಬೇಕಾದ್ರೂ ಎದ್ದಾಗ್ಲೂ ನಿನ್ನನ್ನು ರಾಕ್ಷಸರು ಏನೂ ಮಾಡೋದಿಲ್ಲ. ಇದರೊಂದಿಗೆ ನಿನಗೆ ಸಮಯ ಸ್ಫೂರ್ತಿ ಬರುತ್ತೆ, ಜ್ಞಾಪಕ ಶಕ್ತಿ ಬರುತ್ತೆ, ಬುದ್ಧಿಶಕ್ತಿ ಪ್ರಕಾಶಿಸುತ್ತೆ ಅಂತ ಹೇಳಿ ಮಂತ್ರೋಪದೇಶವನ್ನು ಮಾಡ್ತಾರಂತೆ. ಇದಕ್ಕಿಂತ ಮನುಷ್ಯನಿಗೆ ಬೇಕಾಗಿರುವಂಥದ್ದೇನಪ್ಪ, ನಾವು ಎಲ್ಲಿ ವೀಕ್ ಆಗ್ಬಿಡ್ತೀವಿ ಅಂದ್ರೆ, ಒಂದು ಹಸುವಿನಲ್ಲಿ ಎಲ್ಲರೂ ಕಷ್ಟಪಡೋದು ನಮ್ಮ ಹೊಟ್ಟೆ ತುಂಬಿಸ್ಕೊಳೋದಕ್ಕೋಸ್ಕರನೇ. ಮತ್ತೆ ಆ ಹಸುವನ್ನಾದ್ರೂ ಕಂಟ್ರೋಲ್ ಮಾಡ್ಕೋಬಹುದು, ಆದ್ರೆ ನಿದ್ರೆಯನ್ನು ಕಂಟ್ರೋಲ್ ಮಾಡ್ಕೊಳೋದಕ್ಕಾಗುತ್ತಾ? ನಮ್ಮ ಕೈಯಲ್ಲಿ ಇಲ್ಲದೆ ಇರುವಂತ ನಿದ್ರೆ ನಿನಗೆ ಬರೋದಿಲ್ವಂತೆ. ಏನು ನಿದ್ರೆ ಕೂಡ ನೀನು ಅಂದ್ಕೊಂಡಾಗ ಬರುತ್ತೆ. ಮಲ್ಕೊಂಡಾಗ್ಲೂ ಆದ್ರೂ, ನೀನು ಎದ್ದಾಗ್ಲಾದ್ರೂ ರಾಕ್ಷಸರು ನಿನ್ನೇನು ಮಾಡೋದಿಲ್ಲ. ಮತ್ತೆ ಸಮಯ ಸ್ಫೂರ್ತಿ ಅಂತಂದ್ರೆ ಯಾವ ಸಮಯದಲ್ಲಿ ಏನು ಮಾಡಬೇಕು, ನಿಮಿಷದಲ್ಲಿ ನಿನಗೆ ಬುದ್ಧಿಶಕ್ತಿ ವಿಕಾಸ ಆಗುತ್ತೆ, ಜ್ಞಾಪಕ ಶಕ್ತಿ ಬುದ್ಧಿಶಕ್ತಿ ಪ್ರಕಾಶಿಸುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಸಮಯ ಸ್ಫೂರ್ತಿ ಅನ್ನುವಂಥದ್ದು ಮನುಷ್ಯರಿಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಜ್ಞಾಪಕ ಶಕ್ತಿನೂ ಇಂಪಾರ್ಟೆಂಟ್ ಆಗಿರುವಂಥದ್ದು, ಬುದ್ಧಿಶಕ್ತಿನೂ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇಲ್ಲಿ ಕರ್ಕೊಂಡು ಹೋಗ್ತಾ ಇರುವಂಥದ್ದು ರಾಕ್ಷಸ ಸಂಹಾರಕ್ಕೋಸ್ಕರ. ವಿಶ್ವಾಮಿತ್ರರಿಗೆ ಗೊತ್ತಲ್ಲ, ರಾಕ್ಷಸರಿಂದ ಮೊದಲೇ ರಕ್ಷೆ ಇಡ್ತಾ ಇದ್ದಾರೆ. ಎಷ್ಟು ಗುರುವಿನ ಒಂದು ಅನುಗ್ರಹ ನೋಡ್ರಿ. ಇನ್ನೂ ರಾಕ್ಷಸರು ಎಲ್ಲೋ ಇದ್ದಾರೆ, ಕರ್ಕೊಂಡೋಗಿರೋಂಥ ಮೊದಲನೇ ಹೆಜ್ಜೆ ರಕ್ಷೆ ಇಟ್ಬಿಟ್ರಲ್ಲ. ಬಲ ಅತಿಬಲ ಅನ್ನುವಂಥ ಮಂತ್ರವನ್ನು ಉಪದೇಶ ಮಾಡಿಬಿಟ್ಟು ರಾಮ ಮತ್ತು ಲಕ್ಷ್ಮಣ ನಾವು ಅಲ್ಲೋಗಿ ನೆಲದ ಮೇಲೆ ಮಲ್ಕೋಬೇಕು, ಕಂದಮೂಲಗಳನ್ನ ತಿನ್ಬೇಕು, ಅಪ್ಪ ಅಮ್ಮನ್ನ ಬಿಟ್ಟು ಹೋಗ್ಬೇಕು ಅಂತ ಹತ್ಕೊಂಡು ಕೂತಿದ್ರೆ ಇಷ್ಟು ದೊಡ್ಡದಾಗಿರುವಂಥ ಮಂತ್ರಗಳು ಸಿಗ್ತಾ ಇತ್ತಾ? ಇದು ಬಹಳ ಮೊದಲನೇ ಹೆಜ್ಜೆ. ವಿಶ್ವಾಮಿತ್ರರು ಬಲ ಅತಿಬಲ ಅನ್ನುವಂಥ ಮಂತ್ರವನ್ನು ಉಪದೇಶ ಮಾಡಿರೋದು. ದಶರಥರು ಎಷ್ಟು ಒಳ್ಳೆ ಕೆಲಸ ಮಾಡಿದ್ರಲ್ವ. ಅವರು ಮಕ್ಕಳ ಮೇಲಿರುವಂಥ ಒಂದು ಮಮಕಾರವನ್ನು ಬಿಟ್ಬಿಟ್ಟು, ಮಮಕಾರವನ್ನು ಪಕ್ಕಕ್ಕೆ ಇಟ್ಬಿಟ್ಟು ಗುರುವಿನ ಮೇಲೆ ಒಂದು ನಂಬಿಕೆ ಇಟ್ಟಿರೋದ್ರಿಂದ ತನಗಾಗದೇ ಇರುವಂತ ಕೆಲಸ ತನ್ನ ಮಕ್ಕಳು ಲೋಕೋಪಯೋಗವಾಗಿ ತಯಾರು ಮಾಡಿರ್ತಾರೆ. ಒಂದು ಲಿಮಿಟೇಷನ್ ಇರುತ್ತೆ ತಂದೆ ತಾಯಿಗೆ, ನಂತರ ಗುರುಗಳ ಕೈಯಲ್ಲಿ ಕೊಡಬೇಕು ಅಂತ ನಾವಿಲ್ಲಿ ರಾಮಾಯಣದಲ್ಲಿ ತಿಳ್ಕೊಬೇಕಾಗುತ್ತೆ. ಆಗ ಏನ್ ಮಾಡ್ತಾರೆ, ಮಂತ್ರೋಪದೇಶ ಮಾಡ್ತಾರಂತೆ. ಈ ಮಂತ್ರೋಪದೇಶ ಮಾಡಿದ ನಂತರ ರಾಮ ಲಕ್ಷ್ಮಣರಿಗೆ ಈ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಇಲ್ಲಿ ರಾಮ ಲಕ್ಷ್ಮಣರಿಗೆ ಗುರು ಕೂಡ ಹೌದು. ಅದಕ್ಕೋಸ್ಕರನೇ ರಾಮನ ಅಷ್ಟು ಪ್ರೀತಿಯಿಂದ ಸೇವೆ ಮಾಡ್ತಾ ಇರ್ತಾರೆ. ಅಂತಂದ್ರೆ ಅಣ್ಣ ತಮ್ಮಂದ್ರು ಹೇಗಿರ್ಬೇಕು ನಾವಿಲ್ಲಿ ಕಲ್ತ್ಕೊಬೇಕಾಗುತ್ತಲ್ವ. ಅಣ್ಣನಿಗೆ ಏನಾದ್ರೂ ತಿಳಿದಿದ್ರೆ ತಮ್ಮನ್ ಕಲ್ಸ್ಕೊಡ್ಬೇಕು, ತಮ್ಮನ್ ಕೊಡ್ಬೇಕು. ತಮ್ಮನಿಗೆ ಏನಾದ್ರೂ ತಿಳಿದಿದ್ರೆ ಅಣ್ಣನಿಗೆ ನಿಸ್ವಾರ್ಥವಾಗಿ ತಿಳಿಸ್ಕೊಡ್ಬೇಕು ಅಂತಂದ್ರೆ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಮಕ್ಕಳಿಗೆ ರಾಮಾಯಣ ಹೇಳ್ಬೇಕಾದ್ರೆ ಇದನ್ನೇ ನಾವು ಹೇಳ್ಬೇಕಲ್ವಾ. ಚಿಕ್ಕಂದಿನಲ್ಲೇ ರಾಮಾಯಣ ಹೇಳಿದ್ರೆ ಮಕ್ಕಳಿಗೆ ಏನಾಗ್ತಾರೆ ಅಂತಂದ್ರೆ ಅವರು ಒಳ್ಳೆಯವರಾಗ್ತಾರೆ, ಕುಟುಂಬದಲ್ಲಿ ಕಲಹಗಳಿಲ್ಲದೆ ಆಗ್ತಾರೆ, ಸಮಾಜಕ್ಕೆ ಉಪಯೋಗ ಬರೋ ತರ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ತಯಾರಾಗ್ತಾರೆ ಅಂತ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂತಂದ್ರೆ ನನ್ನ ವಿದ್ಯೆ ನನ್ನಲ್ಲೇ ಇರಬೇಕು, ನಾನೇ ಶ್ರೇಷ್ಠನಾಗಬೇಕು ಅಂತ ಒಂದು ಸ್ವಾರ್ಥ ಬುದ್ಧಿಯನ್ನು ರಾಮನಲ್ಲಿ ನಾವು ಕಾಣೋದಕ್ಕಾಗೋದಿಲ್ಲ. ನಂತರ ದರ್ಬೆ ಹುಲ್ಲನ್ನು ಏನ್ ಮಾಡ್ಬಿಟ್ಟು ಹಾರಿಸ್ಬಿಟ್ಟು ಇಬ್ರು ಹಾಯಾಗಿ ಮಲ್ಕೊಳ್ರಿ ಅಂತ ಹೇಳ್ತಾರಂತೆ. ರೇಷ್ಮೆ ಇದರ ಮೇಲೆ ರೇಷ್ಮೆ ಇದ್ರ ಮೇಲೆ ಹಾಸಿಗೆ ಮೇಲೆ ಚಿಕ್ಕದಾಗಿರುವಂಥ ಸಂಗೀತ ಚಾಮರಗಳನ್ನು ಬೀಸಬೇಕಾದ್ರೆ ಅರಮನೆಯಲ್ಲಿ ಮಲ್ಕೊಂಡಿರುವಂಥ ರಾಮ ಲಕ್ಷ್ಮಣರು ಇವತ್ತು ಅರಣ್ಯದಲ್ಲಿ ಸೊಳ್ಳೆಗಳು ಇರ್ತವೆ, ನೊಣಗಳು ಇರ್ತವೆ, ದೊಡ್ಡ ಹುಲಿಗಳ ಒಂದು ಗರ್ಜನೆ ಕೇಳಿಸ್ತಾ ಇರುತ್ತೆ, ಆನೆಗಳು ತಿರುಗ್ತಾ ಇರ್ತವೆ. ಆದ್ರೆ ದರ್ಬೆ ಹುಲಿನ ಮೇಲೆ ನಾವು ಮಲ್ಕೋಬೇಕಾ, ನಾವು ಹೀಗೆ ಕೊಡ್ಕೊಂತೀವಿ ಅಂತ ಹಠ ಮಾಡಲಿಲ್ಲ. ಇದಲ್ವಾ ಲೈಫಲ್ಲಿ ಏನಾದರೂ ಪಡ್ಕೋಬೇಕು ಅಂತಂದ್ರೆ ಒಂದನ್ನ ನಾವು ತ್ಯಾಗ ಮಾಡಬೇಕು ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ ನೋಡ್ರಿ. ಹಾಗೆ ಹಾಯಾಗಿ ಗುರುಗಳು ಹೇಳಿದ್ದಾರೆ ಅಂತ ಹಾಯಾಗಿ ಮಲ್ಕೊಂಡ್ರಂತೆ. ಮಧ್ಯದಲ್ಲಿ ದಶರಥರ ಯಾರು ವಿಶ್ವಾಮಿತ್ರರಿಗೆ ಮಲ್ಕೊಂಡು ಆ ಕಡೆ ಕೈ ಮೇಲೆ ರಾಮನ, ಈ ಕಡೆ ಕೈ ಮೇಲೆ ಲಕ್ಷ್ಮಣನ ಮಲಗಿಸ್ಕೊಂಡು ಆಕಾಶ ಅಂತ ತೋರಿಸ್ಕೊಂಡು, ನೋಡು ಆಕಾಶ ಹೆಂಗಿದೆ, ಚಂದ್ರ ಹೇಗಿದ್ದಾನೆ,
ನಕ್ಷತ್ರಗಳು ಹೇಗಿದ್ದಾವೆ, ಅದರ ಒಂದು ಹುಟ್ಟು ಹೇಗಿತ್ತು, ಬ್ರಹ್ಮಾಂಡದಲ್ಲಿರುವಂಥ ಎಲ್ಲ ರಹಸ್ಯಗಳನ್ನು ಒಬ್ಬ ತಾತ ಮೊಮ್ಮಕ್ಕಳನ್ನ ಹೇಗೆ ಮಮಕಾರದಿಂದ ಹತ್ರ ತಗೊಂಡು ಆ ಕಥೆಯನ್ನು ಹೇಳ್ತಾ ಹೇಳ್ತಾ ಮಲಗಿಸ್ತಾರೋ, ಹಾಗೆ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರು ಮಲ್ಕೊಂಡ ನಂತರ ಇವರು ಮಲ್ಕೊಂಡ್ರಂತೆ. ಆಗ ವಿಶ್ವಾಮಿತ್ರರು ಬೆಳಗ್ಗೆ 2:30 3 ಎದ್ದರಂತೆ ಎದ್ದು ಸಂಧ್ಯಾ ವಂದನಾದಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡ್ಬಂದು ಮಕ್ಕಳಿಬ್ಬರ ಹತ್ರ ಬಂದ್ಬಿಟ್ಟು ಅವರನ್ನ ನೋಡ್ತಾರಂತೆ. ಹಾಗೆ ನಿದ್ರೆ ಹೋಗ್ತಾ ಇರುವಂಥವ್ರನ್ನ ನೋಡಿ ಆಹಾ ಏನು ನನ್ನ ಅದೃಷ್ಟ ಅಂತ ಅನ್ಕೊಂಡ್ರಂತೆ. ಅಂತಂದ್ರೆ ಏನಪ್ಪ ಇವರು ರಾಮಲಕ್ಷ್ಮಣರು ಮಲ್ಕೊಂಡಿರೋದನ್ನ ನೋಡೋದೇ ಅದೃಷ್ಟನ ಅಂತಂದ್ರೆ, ವಿಶ್ವಾಮಿತ್ರರ ದೃಷ್ಟಿಕೋನಕ್ಕೂ ದಶರಥರ ದೃಷ್ಟಿಕೋನಕ್ಕೂ ಬಹಳನೇ ವ್ಯತ್ಯಾಸ ಇರುತ್ತೆ. ರಾಮ ವಿಷ್ಣುಮೂರ್ತಿ ಅಂತ, ರಾಮಲಕ್ಷ್ಮಣರು ವಿಷ್ಣುಮೂರ್ತಿಯ ಅವತಾರ ಅಂತ ವಿಶ್ವಾಮಿತ್ರರು ಮತ್ತು ವಸಿಷ್ಠ ಮಹರ್ಷಿಗಳು ಗೊತ್ತಿರುತ್ತೆ. ಆದರೆ ತಂದೆ ಆಗಿರುವಂಥ ದಶರಥರಿಗೆ ಗೊತ್ತಿರೋದಿಲ್ಲ. ಹೀಗೆ ವಿಷ್ಣುಮೂರ್ತಿ ನಿದ್ರೆ ಮಾಡುವ ಯೋಗ ನಿದ್ರೆಯಲ್ಲಿ ಇದ್ದಾಗ ಎಷ್ಟು ಜನ ನೋಡಿರ್ತಾರೆ. ಇದಲ್ವಾ ವಿಶ್ವಾಮಿತ್ರರು ಪಡೆದಿರುವಂಥ ಅದೃಷ್ಟ ಅಲ್ವಾ. ಆದ್ರೂ ಅದನ್ನ ನಾನು ಈ ತರ ಏನು ವರ್ತನೆ ಮಾಡಿದ್ರೆ ಮಕ್ಕಳಿಗೆ ಅನ್ನೋದನ್ನ ನಾನು ನಮಸ್ಕಾರ ಮಾಡಿದ್ರೆ, ವಿಷ್ಣುಮೂರ್ತಿಯಾಗಿ ನಮಸ್ಕಾರ ಮಾಡಿದ್ರೆ ಮಕ್ಕಳೇನಾದ್ರೂ ತಪ್ಪಾಗಿ ತಿಳ್ಕೊಳ್ತಾರೆ ಅಂತ ತಮ್ಮ ಭಾವನೆಯನ್ನು ತಾವೇ ಒಳಗಡೆ ಇಟ್ಕೊಂಡ್ಬಿಟ್ಟು ಹಾಗಂತಾರಂತೆ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರ್ಷಾಂಧೂರ ಕರ್ತವ್ಯಂ ದೈವಮಾಕಿತ್ಕಂ. ಇದೇನಪ್ಪ ಇದು ಪ್ರತಿದಿನ ನಾವು ಆಲಯಗಳಲ್ಲಿ ಸುಪ್ರಭಾತವನ್ನು ಕೇಳ್ತಾ ಇರ್ತೀವಿ. ಇದು ರಾಮಾಯಣದಲ್ಲಿ ಹೇಗೆ ಬಂತು ಅಂತಂದ್ರೆ, ಇದನ್ನ ಹೇಳಿರುವಂಥವ್ರು ವಿಶ್ವಾಮಿತ್ರರೇ. ಪ್ರತಿದಿನವೂ ನಾನು ರಾಮಾಯಣದ ಪ್ರಾರಂಭದ 1-2-3 ಎಪಿಸೋಡ್ಗಳಲ್ಲಿ ಹೇಳಿದ್ದೆ. ರಾಮಾಯಣ ಕೇಳ್ತಾ 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 ಎಲ್ಲಿ ನೋಡಿದ್ರು ನಮ್ಗೆ ರಾಮಾಯಣನೇ ಕಾಣಿಸುತ್ತೆ, ರಾಮಾಯಣದ ಕಥೆನೇ ನೆನಪು ಬರುತ್ತೆ ಅಂತ ನಾನು ನಿಮ್ಮ ಹತ್ರ ಮನವಿ ಮಾಡ್ದಂಗೆ ನನಗೆ ನೆನಪಿದೆ. ಅಂತಂದ್ರೆ ಇಲ್ಲಿ ಈ ಒಂದು ಚರಣವನ್ನು ಅಂತಂದ್ರೆ ಪಲ್ಲವಿಯನ್ನು ಬರ್ದಂಥವ್ರು ಯಾರು ರಚನೆ ಮಾಡಿರುವಂಥವ್ರು ಯಾರು, ಹೇಳಿರುವಂಥವ್ರು ಹಾಗೂ ರಚನೆ ಮಾಡಿರುವಂಥವ್ರು ವಿಶ್ವಾಮಿತ್ರರು. ನಂತರ ಇದನ್ನು ವೆಂಕಟೇಶ್ವರ ಸುಪ್ರಭಾತವನ್ನಾಗಿ ಮತ್ತೆ ಬರ್ದಂಥವ್ರು ಆಳ್ವಾರ್ಗಳಲ್ಲಿ 64 ಜನ ಆಳ್ವಾರ್ಗಳಿರ್ತಾರೆ. ಆ ಆಳ್ವಾರ್ಗಳಲ್ಲಿ ಭಯಂಕರ ಆಳ್ವಾರ್ ಅಂತ ತಮಿಳಿನಲ್ಲಿ ಇದ್ದಾರೆ. ಅವರು ಈ ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾಂಧೂರ ಕರ್ತವ್ಯಂ ದೈವಮಾಂಕಿಕಂ ಅನ್ನುವಂಥ ಈ ಪಲ್ಲವಿನ ಇಟ್ಕೊಂಡೆ ಚರಣಗಳನ್ನೆಲ್ಲವೂ ಬರೆದಿದ್ದಾರೆ. ಬಾಲಕಾಂಡದಿಂದ ಇದನ್ನು ತಗೊಂಡಿದ್ದಾರೆ ಅಂತ ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಆಳ್ವಾರ್ಗಳಿಗೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಕೂಡ ತಿಳಿಸ್ತಾ ಇದ್ದೀನಿ. ಈ ಒಂದು ಶ್ಲೋಕದ ಅರ್ಥವನ್ನು ತಿಳ್ಕೊಳ್ಳೋಣಂತೆ. ಕೌಸಲ್ಯನ ಮಗನಾಗಿರುವಂತಹ ರಾಮ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯಿಸ್ತಾ ಇದ್ದಾನೆ. ಆದ್ದರಿಂದ ನೀನು ನಿದ್ರೆ ಎದ್ದುಬಿಟ್ಟು ಬೆಳಿಗ್ಗೆ ಮಾಡಬೇಕಾಗಿರುವಂಥ ಪೂರ್ವ ಸಂಧ್ಯಾ ವಂದನೆಯನ್ನು ಮಾಡು. ರಾಕ್ಷಸರನ್ನು ಸಂಹರಿಸುವಂತ ನೀನು ನರರಲ್ಲಿ ಶಾರ್ಧೂರನಂತವನು. ದೈವಿ ಸಂಬಂಧವಾಗಿರುವಂಥ ಎಲ್ಲ ಕಾರ್ಯಕ್ರಮಗಳು ನಿರ್ವಹಿಸೋದಕ್ಕೆ ಶುದ್ಧವಾಗಿರುವಂಥ ಸಮಯ ಮಿಂಚು ಹೋಗ್ಕೂಡ್ದು. ಅದಕ್ಕಾಗಿ ರಾಮ ನೀನು ನಿದ್ದೆಯಿಂದ ಇದ್ದಳು ಅಂತ ಹೇಳ್ತಾರಂತೆ. ನೋಡ್ರಿ, ನಮ್ಮ ಶಾಸ್ತ್ರದಲ್ಲಿ ಒಂದು ಹೇಳುತ್ತೆ, ನಿದ್ರೆ ಅನ್ನುವಂಥದ್ದು ಬಹಳ ಪವಿತ್ರವಾಗಿರುವಂಥದ್ದು. ಅಂತಂದ್ರೆ ಗಾಢವಾಗಿ ನಿದ್ದೆ ಹೋಗಿರುವಂಥ ಮಕ್ಕಳನ್ನ ಬೈದು ಮಾತ್ರ ಎಬ್ಬರಿಸಬಾರ್ದಂತೆ. ಅದು ಬಹಳನೇ ಪಾಪ ಬರುತ್ತೆ. ನಿದ್ರೆ ಅಂತಂದ್ರೆ ತಿಳಿದಂಥವ್ರು ನಿದ್ರೆ ಹೋಗೋದಂಥವ್ರಿಗೆ ಎಚ್ಚರ ಆಗೋ ಥರ ಗಲಾಟೆ ಕೂಡ ಮಾಡೋದಿಲ್ಲ. ಇದರಲ್ಲಿ ನಮ್ಮಮ್ಮ ಬಹಳ ಏನ್ ಮಾಡ್ತಾ ಇರ್ತಾರೆ, ಬಹಳ ಬಯಸ್ಕೊಂಡಿದ್ದೀನಿ ನಾನು ನಮ್ಮಮ್ಮನ ಹತ್ರ. ನಿದ್ರೆ ಮಾಡ್ಬೇಕಾದ್ರೆ, ಯಾರಾದ್ರೂ ನಿದ್ರೆ ಮಾಡ್ಬೇಕಾದ್ರೆ ಈ ತರ ಸದ್ದು ಮಾಡ್ತೀಯಲ್ವಾ, ಇದು ಮಹಾಪಾಪಕಾರಿ ಅಲ್ವಾ ಅಂತಂದ್ರೆ ಅವ್ರು ಹೇಳೋದು ಕಾರಣ ಏನು ಅಂತಂದ್ರೆ, ನಮ್ಮಮ್ಮ ಹೇಳುವಂಥದ್ದು ಮತ್ತು ಶಾಸ್ತ್ರದಲ್ಲಿ ಹೇಳುವಂಥದ್ದು ಏನು ಅಂತಂದ್ರೆ, ಜೀವಾತ್ಮ ಪರಮಾತ್ಮನೊಂದಿಗೆ ಐಕ್ಯವಾಗಿರ್ತಾನಂತೆ. ಅದಕ್ಕೋಸ್ಕರನೇ ಅದು ಅಷ್ಟು ಬೇಗ ಅಂತಂದ್ರೆ ಪರಮಾತ್ಮನೊಂದಿಗೆ ಐಕ್ಯವಾಗಿರುವಂಥ ಒಂದು ಸಮಯವನ್ನು ನಾವು ಗೌರವ ನೀಡಬೇಕಾಗುತ್ತಲ್ವಾ. ಅಂತಂದ್ರೆ ನಿದ್ರೆಗೂ ಒಂದು ಲಿಮಿಟೇಷನ್ ಇರುತ್ತೆ. ಓವರ್ ನಿದ್ರೆ ಮಾಡುವಂಥದ್ದು, ಕುಂಭಕರ್ಣನಂತ ನಿದ್ರೆ ಮಾಡುವಂಥವ್ರನ್ನ ಎಬ್ಬರಿಸಬೇಕಾಗುತ್ತೆ. ಆದರೆ ನಿದ್ರೆಯಿಂದ ಎಬ್ಬರಿಸ್ಬೇಕಾದ್ರೆ ಮಕ್ಕಳನ್ನು ಅಂದ್ರೆ ಬಹಳ ಸ್ಮೂತ್ ಆಗಿ ಮಧುರವಾಗಿರುವಂಥ ಒಂದು
ಪದಗಳಿಂದ ಎಬ್ಬರಿಸ್ಬೇಕು ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ. ಯಾರಿಗಾದ್ರೂ ನಿದ್ರಾಭಂಗ ಕೂಡ ಮಾಡಿದ್ರೆ ಬಹಳ ಬಹಳ ತಪ್ಪು ಅಂತ ಕೂಡ ಹೇಳುತ್ತೆ. ಇಲ್ಲಿ ಸೂರ್ಯೋದಯದಲ್ಲಿ ನಾವು ಎದ್ರೆ ಏನೇನು ಪ್ರಯೋಜನ ಬರುತ್ತೆ ಅಂತಂದ್ರೆ ಮುಂದಿನ ಒಂದು ಯಾವುದರಲ್ಲಿ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮೆಲ್ಲರಿಗೂ ಮನವಿ ಮಾಡೋದಕ್ಕೋಸ್ಕರ ಪ್ರಯತ್ನ ಪಡ್ತೀನಿ. ಈಗಿನ ಕಾಲದಲ್ಲಿ ಸೂರ್ಯ ಬಂದಿರ್ತಾನೆ, ಸೂರ್ಯ ಹೋಗ್ತಾನೆ. ಸೂರ್ಯನಿಗೇನು ನಷ್ಟ ಆಗೋದಿಲ್ಲ. ಮನುಷ್ಯರಾಗ್ಬಿಟ್ಟು ಸೂರ್ಯನ ಒಂದು ಬಿಂಬವನ್ನು ಸೂರ್ಯೋದಯವನ್ನು ನಾವು ಕಾಲ ಮಿಂಚಿ ಹೋದ್ರೆ ನಮ್ಗೆ ಎಷ್ಟು ನಷ್ಟ ಆಗುತ್ತೆ ಅಂತಂದ್ರೆ ನಾನು ಮುಂದಿನ ಸಂಚಿಕೆಯಲ್ಲಿ ತಮ್ಮೆಲ್ಲರಿಗೂ ಮನವಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ.